ಓಮಿನಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಬರಣಗಿ ನಾಟಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ವಾಹನ ಸಮೇತ ವಶಪಡಿಸಿಕೊಂಡಿದ್ದು, ಇಬ್ಬರು ಆರೋಪಿಗಳನ್ನು ಬಂಧಿಸಿದ ಘಟನೆ ಚಂದಾವರದ ಮಾಸ್ತಿ ಮನೆ ಬಳಿ ನಡೆದಿದೆ. ಕುಮಟಾ ವಲಯ ಅರಣ್ಯ ವ್ಯಾಪ್ತಿಗೊಳಪಡುವ ಚಂದಾವರದ ಅರಣ್ಯ ಸರ್ವೆ ನಂಬರ್ 198ರ ವ್ಯಾಪ್ತಿಯಲ್ಲಿ ಬರಣಗಿ ಮರಗಳನ್ನು ಕಡಿದು ಓಮ್ನಿಯಲ್ಲಿ ಸಾಗಿಸುತ್ತಿದ್ದರು. ಈ ಬಗ್ಗೆ ಮಾಹಿತಿ ಪಡೆದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಚಂದಾವರದ ಮಾಸ್ತಿ ಮನೆ ಬಳಿ ದಾಳಿ ನಡೆಸಿ ಓಮ್ನಿಯಲ್ಲಿದ್ದ 15,000 ರೂಪಾಯಿ ಮೌಲ್ಯದ 0.245 ಕ್ಯೂಬಿಕ್ ಮೀಟರ್ಗಳಷ್ಟು ಬರಣಗಿ ಮರದ ನಾಟಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಕಳ್ಳ ಸಾಗಾಣಿಕೆಗೆ ಬಳಸಲಾದ ಓಮಿನಿಯನ್ನ ಕೂಡ ವಶಕ್ಕೆ ಪಡೆದ ಅರಣ್ಯಾಧಿಕಾರಿಗಳು ಇಬ್ಬರು ಆರೋಪಿಗಳನ್ನ ಬಂಧಿಸಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಹೊದ್ಕೆ ಶಿರೂರಿನ ಮಾರು ಮಾಸ್ತಿಗೌಡ ಮತ್ತು ಶಶಿಧರ್ ವೆಂಕಟರಮಣ ನಾಯ್ಕ್ ಬಂಧಿತ ಆರೋಪಿಗಳಾಗಿದ್ದು, ಈ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದ ಇನ್ನಿಬ್ಬರು ಆರೋಪಿಗಳಾದ ಹೊದ್ಕೆ ಶಿರೂರಿನ ಮಂಜುನಾಥ್ ತಿಪ್ಪಯ್ಯ ನಾಯ್ಕ್ ಮತ್ತು ರಾಮ ಮಹಾಬಲೇಶ್ವರ ನಾಯ್ಕ್ ಅವರು ಪರಾರಿಯಾಗಿದ್ದಾರೆ. ಅವರ ಬಂಧನಕ್ಕೂ ಅರಣ್ಯಾಧಿಕಾರಿಗಳು ಜಾಲ ಬೀಸಿದ್ದಾರೆ. ಇನ್ನು ಬಂಧಿತ ಆರೋಪಿಗಳನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಕ್ಷಣ ಬಿಡುಗಡೆ ಮಾಡಿರುವುದು ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಕುಮಟಾ ಅರಣ್ಯ ವಲಯದ ಚಂದಾವರ ಸೆಕ್ಷನ್ ವ್ಯಾಪ್ತಿಯಲ್ಲಿ ದಟ್ಟವಾಗಿ ಬೆಳೆದಿದ್ದ ಬರಣಗಿ ಮರಗಳು ಮರಗಳ್ಳರ ಏಟಿಗೆ ಬಲಿಯಾಗಿ ಕಣ್ಮರೆಯಾಗುತ್ತಿರುವ ಆರೋಪ ಸಾರ್ವಜನಿಕರಿಂದ ಕೇಳಿ ಬರುತ್ತಲೇ ಇದೆ. ಹೀಗಿರುವಾಗ ಮರ ಕಡಿದು ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದವರನ್ನ ಬಂಧಿಸಿದ ಅಧಿಕಾರಿಗಳು ತಕ್ಷಣ ಬಿಡುಗಡೆ ಮಾಡಿದ್ರೆ ಅರಣ್ಯ ಸುರಕ್ಷತಾ ದೃಷ್ಟಿಯಿಂದ ಸೂಕ್ತವಲ್ಲ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮೂಲಸೌಕರ್ಯಗಳ ಅಭಿವೃದ್ಧಿ ಜೊತೆಗೆ ಜನಸಾಮಾನ್ಯರ ಆರ್ಥಿಕ ಅಭಿವೃದ್ಧಿ ಅತಿ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲೆಯಾದ್ಯಂತ ಉದ್ಯಮಗಳು ಆರಂಭವಾಗುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು. ಕಳಪೆ ಕಾಮಗಾರಿ ಆಗಿದೆ ಅಂತ ಕೇಳಿದೆ. ಅದು ಯಾರು ಜಾದವ್ ಕಾಂಟ್ರಾಕ್ಟರ್ ಬಂದ್ಯಾರ ಇಲ್ಲ ಎಲ್ಲಿದ್ದಾರೆ ಯಾರದು? ನಿಮ್ದು ಹಳೆ ಚಾಳಿ ನಡೆಯಂಗಿಲ್ಲ. ಕ್ವಾಲಿಟಿ ಕೆಲಸ ಮಾಡಿದ್ರೆ ಎಲ್ಲರ ಎದುರುಗಡೆ ಮರ್ಯಾದೆ ಇಡ್ತೀವಿ. ಅದಿಲ್ಲ, ಸರಿ ಮಾಡಿಲ್ಲ ಅಂತಂದ್ರೆ ಆಮೇಲೆ ನಮ್ಮ ಭಾಷೆಯಲ್ಲಿ ಮಾತಾಡ್ತೀವಿ. ನೀವು ತಲೆ ಅಲಗಾಡ್ಸಿ ಹೋಗಿ ಮತ್ತೆ ಹಿಂದೆ ಮುಂದೆ ಮಾಡಬೇಡ್ರಿ, ಮತ್ತೆ ನಿಮ್ಮ ಹಳೆ ಚಾಳ ಮಾಡಬೇಡ್ರಿ. ಅದು ಯಾರು ಜಾದವ್ ಮತ್ತು ಬಂಡಿ ಬಿಟ್ರಿ ಯಾರಿದ್ದಾರೆ ಅಂತ ನಾವು ಕೇಳ್ಕೊಂಡ್ಬಿಡ್ರಿ. ಮಂದಿ ಹ್ಯಾಂಗ್ ಹೇಳ್ತಾರೆ ಹಂಗೆ ಕೆಲಸ ಆಗ್ಬೇಕು, ಕ್ವಾಲಿಟಿ ಕೆಲಸ ಆಗ್ಬೇಕು. ಸ್ವಲ್ಪ ಏನಾದರೂ ಕಾಂಪ್ರಮೈಸ್ ಆತಂತಂದ್ರೆ ಮತ್ತೆ ನಾನೇ ಬರ್ತೀನಿ. ಶನಿವಾರ ತಾಲೂಕಿನಲ್ಲಿ ಕೈಗೊಳ್ಳಲಾಗಿರುವ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಹಂತ 3ರ ವಿವಿಧ ರಸ್ತೆ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ಕೇವಲ ಮೂಲಸೌಕರ್ಯಗಳ ಅಭಿವೃದ್ಧಿಯಾದರೆ ಸಾಲದು. ಶಂಕುಸ್ಥಾಪನೆ, ಉದ್ಘಾಟನೆಯಂತಹ ಕಾರ್ಯಕ್ರಮಗಳ ಜೊತೆಗೆ ಜನರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುವ ನಿಟ್ಟಿನಲ್ಲಿ ಉದ್ಯಮಗಳು ಆರಂಭವಾಗಬೇಕಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಾದ್ಯಂತ ಪ್ರಮುಖ ಯೋಜನೆಗಳು ಜಾರಿಯಾಗಿದ್ದು, ಸ್ಥಳೀಯ ಜನರಿಗೆ ಉದ್ಯೋಗ ಒದಗಿಸಿಕೊಟ್ಟು ಅವರ ಆರ್ಥಿಕ ಸ್ಥಿತಿಯನ್ನ ಹೆಚ್ಚಿಸಲು ನಾವೆಲ್ಲರೂ ಪ್ರಯತ್ನಿಸುತ್ತಿದ್ದೇವೆ. ಪ್ರತಿಯೊಬ್ಬರೂ ಬೇರೆಡೆ ತೆರಳಿ ಉದ್ಯೋಗದಲ್ಲಿ ತೊಡಗಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಮ್ಮ ಜನರಿಗಾಗಿ ನಾವು ಸ್ಥಳೀಯವಾಗಿ ಉದ್ಯೋಗಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದರು. ಗುತ್ತಿಗೆದಾರರು ಕಳಪೆ ಗುಣಮಟ್ಟದ ಕಾಮಗಾರಿಯನ್ನ ಕೈಗೊಂಡರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಆದ್ದರಿಂದ ಸರ್ಕಾರದ ಹಣ ಸದ್ವಿನಿಯೋಗ ಆಗಬೇಕಾದರೆ ಕಾಮಗಾರಿಗಳನ್ನು ಗುಣಮಟ್ಟದಿಂದ ಕೈಗೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಭಾಷೆಯಲ್ಲಿ ಎಲ್ಲವನ್ನ ಅರ್ಥ ಮಾಡಿಸುತ್ತೇವೆ ಎಂದರು. ಸುಮಾರು 300 ಕೋಟಿ ರೂಪಾಯಿಗೂ ಜಾಸ್ತಿ ವೆಚ್ಚದಲ್ಲಿ ಈ ರೀತಿಯ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಇದು ನಡೆದಿದೆ. ಕುಡಿಯುವ ನೀರಿಗೋಸ್ಕರವೂ ಕೂಡ ಸುಮಾರು 450ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಉತ್ತರ ಕನ್ನಡ ಜಿಲ್ಲೆಗೆ ಮಂಜೂರಾಗಿದೆ. ಕಳಪೆ ಕಾಮಗಾರಿ ಆಗಿದೆ ಅಂತ ಕೇಳಿದೆ. ಅದು ಯಾರು ಜಾದವ್ ಕಾಂಟ್ರಾಕ್ಟರ್ ಬಂದ್ಯಾರ ಇಲ್ಲ ಎಲ್ಲಿದ್ದಾರೆ ಯಾರದು? ನಿಮ್ದು ಹಳೆ ಚಾಳಿ ನಡೆಯಂಗಿಲ್ಲ. ಕ್ವಾಲಿಟಿ ಕೆಲಸ ಮಾಡಿದ್ರೆ ಎಲ್ಲರ ಎದುರುಗಡೆ ಮರ್ಯಾದೆ ಇಡ್ತೀವಿ. ಅದಿಲ್ಲ, ಸರಿ ಮಾಡಿಲ್ಲ ಅಂತಂದ್ರೆ ಆಮೇಲೆ ನಮ್ಮ ಭಾಷೆಯಲ್ಲಿ ಮಾತಾಡ್ತೀವಿ. ನೀವು ತಲೆ ಅಲಗಾಡ್ಸಿ ಹೋಗಿ ಮತ್ತೆ ಹಿಂದೆ ಮುಂದೆ ಮಾಡಬೇಡ್ರಿ, ಮತ್ತೆ ನಿಮ್ಮ ಹಳೆ ಚಾಳ ಮಾಡಬೇಡ್ರಿ. ಅದು ಯಾರು ಜಾದವ್ ಮತ್ತು ಬಂಡಿ ಬಿಟ್ರಿ ಯಾರಿದ್ದಾರೆ ಅಂತ ನಾವು ಕೇಳ್ಕೊಂಡ್ಬಿಡ್ರಿ. ಮಂದಿ ಹ್ಯಾಂಗ್ ಹೇಳ್ತಾರೆ ಹಂಗೆ ಕೆಲಸ ಆಗ್ಬೇಕು, ಕ್ವಾಲಿಟಿ ಕೆಲಸ ಆಗ್ಬೇಕು. ಸ್ವಲ್ಪ ಏನಾದರೂ ಕಾಂಪ್ರಮೈಸ್ ಆತಂತಂದ್ರೆ ಮತ್ತೆ ನಾನೇ ಬರ್ತೀನಿ. ಶಾಸಕ ಆರ್.ವಿ. ದೇಶಪಾಂಡೆ ಅವರು ಮಾತನಾಡಿ, ಅಭಿವೃದ್ಧಿಗೆ ಪೂರ್ಣ ವಿರಾಮವಿಲ್ಲ. ಅದು ನಿತ್ಯ ನಿರಂತರವಾಗಿ ನಡೆಯುವ ಪ್ರಕ್ರಿಯೆಯಾಗಿದೆ. ಆದ್ದರಿಂದ ಜನಸಾಮಾನ್ಯರು ಅಭಿವೃದ್ಧಿ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಬೇಕು. ತಮ್ಮ ಗ್ರಾಮಗಳಿಗೆ ಮಂಜೂರಾಗಿರುವ ಕಾಮಗಾರಿಗಳ ಕುರಿತು ಮಾಹಿತಿ ಪಡೆದು ಗುಣಮಟ್ಟದಿಂದ ಕಾಮಗಾರಿಗಳು ನಡೆಯುವಂತೆ ಜಾಗೃತಿ ವಹಿಸಬೇಕು ಎಂದು ತಿಳಿಸಿದರು. ಸರ್ಕಾರ ಅಷ್ಟೇ ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳಿಂದ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾಕಷ್ಟು ಹಣವನ್ನ ಮಂಜೂರು ಮಾಡಿಸಿದ್ದೇವೆ. ಅದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಬೇಕು ಎಂದರು. ನಾನೇ ಎಮ್ಮೆಲ್ಲೆ ಆದಂತ ಮಾರವಾಡ ರಸ್ತೆ ಶಕ್ತಿ ಆಗಿದೆ. 4ನೇ ಬಾರಿ ಮಾರವಾಡ ರಸ್ತೆ ಹಂತ ನಡೆದಿಲ್ಲ.
ಹಾಗಾಗಿ ಕಳಪೆ ಕೆಲಸ ಆಗಬಾರ್ದು, ಕೆಲಸ ಗುಣಮಟ್ಟದಾಗಬೇಕು, ಸರಿ ಸಮಯದಲ್ಲಿ ಆಗಬೇಕು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗಡೆ, ಮಂಡಲಾಧ್ಯಕ್ಷ ಗಣಪತಿ ಕರಂಜೇಕರ್, ಪ್ರಧಾನ ಕಾರ್ಯದರ್ಶಿ ಅನಿಲ್ ಮುತ್ನಾಳ, ವಿಎಂ ಪಾಟೀಲ್, ಮುಖಂಡರಾದ ಮಂಗೇಶ್ ದೇಶಪಾಂಡೆ, ಕೃಷ್ಣ ಪಾಟೀಲ್, ಸಂತೋಷ್ ರೇಣಕೆ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ರವಿ ರಾಂಪುರೆ ಹಾಗೂ ಸ್ಥಳೀಯ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮೊಟ್ಟಮೊದಲನೆಯದ್ದು ಎಂಬ ಹೆಗ್ಗಳಿಕೆಯೊಂದಿಗೆ ದಾಂಡೇಲಿಯಲ್ಲಿ ನಿರ್ಮಾಣಗೊಂಡಿರುವ ಕ್ರೊಕೊಡೈಲ್ ಪಾರ್ಕ್ ರವಿವಾರ ಲೋಕಾರ್ಪಣೆಗೊಳ್ಳಲಿದೆ. ದಾಂಡೇಲಿ ತಾಲೂಕಿನ ಹಾಲಮಡ್ಡಿಯ ದಾಂಡೇಲಪ್ಪ ದೇವಸ್ಥಾನದ ಬಳಿಯಲ್ಲಿ ಕಾಳಿ ನದಿ ದಂಡೆಯಲ್ಲಿ ಸುಂದರ ವಿನ್ಯಾಸದಲ್ಲಿ ನಿರ್ಮಾಣಗೊಂಡಿರುವ ಈ ಕ್ರೊಕೊಡೈಲ್ ಪಾರ್ಕ್ ಈಗಾಗಲೇ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಉದ್ಯಾನಕ್ಕೆ ಸುಂದರವಾದ ಪ್ರವೇಶ ದ್ವಾರ, ಒಳಹೊಕ್ಕಿದೊಡನೆ ಕಾಣಸಿಗುವ ಜಿರಾಫೆ, ಜಿಂಕೆ, ಮೊಸಳೆ ಸೇರಿದಂತೆ ಹಲವಾರು ಪ್ರಾಣಿಗಳ ಪ್ರತಿಮೆಗಳು, ಆಕರ್ಷಕವಾದ ಗಾರ್ಡನ್, ವಿಶ್ರಾಂತಿ ಪಡೆಯಲು ಅಳವಡಿಸಿರುವ ಕಲ್ಲಿನ ಹಾಗೂ ಮರದ ಬೆಂಚುಗಳು, ವಿಹರಿಸಲು ಚಂದದ ಪಾತ್ವೆ, ಮಕ್ಕಳ ಮನರಂಜನೆ ಮತ್ತು ಆಸಕ್ತಿಗಾಗಿ ಆಟಿಕೆ ಸಾಮಾನುಗಳು, ಜಾರುಬಂಡೆ, ಇನ್ನಿತರ ಸಾಮಗ್ರಿಗಳು. ಇದೇ ಪಾರ್ಕಿನ ಒಳಗಡೆಯಿಂದ ನದಿ ದಂಡೆಯುದ್ದಕ್ಕೂ ನಿರ್ಮಿಸಲಾದ ಮೊಸಳೆ ವೀಕ್ಷಣಾ ಗೋಪುರ. ಈ ಗೋಪುರದುದ್ದಕ್ಕೂ ನೂರಾರು ಜನರು ನಿಂತು ವೀಕ್ಷಿಸಬಹುದಾದಂತಹ ವಿಶಾಲವಾದ ಸ್ಥಳಾವಕಾಶ. ಅಲ್ಲಿಂದ ಎದುರಾಗಿ ನೋಡಿದರೆ ನದಿಯಲ್ಲಿ ಮೈಚೆಲ್ಲಿ ಮಲಗಿರುವ, ಈಜಾಡುತ್ತಿರುವ ನೂರಾರು ಮೊಸಳೆಗಳು. ಹೀಗೆ ಜನರನ್ನ, ಪ್ರವಾಸಿಗರನ್ನ ವಿಶೇಷ ರೀತಿಯಲ್ಲಿ ಆಕರ್ಷಿಸುತ್ತಿದೆ ಈ ಮೊಸಳೆ ಉದ್ಯಾನವನ. ಸರಿಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲ್ಪಟ್ಟಿರುವ ಈ ಕ್ರೊಕೊಡೈಲ್ ಪಾರ್ಕ್ ಪ್ರವಾಸೋದ್ಯಮ ಕೇಂದ್ರವಾಗಿ ಬೆಳೆಯುತ್ತಿರುವ, ಸಾಕಷ್ಟು ಪ್ರವಾಸಿಗರನ್ನ ಆಕರ್ಷಿಸುತ್ತಿರುವ ದಾಂಡೇಲಿಯ ಪ್ರವಾಸೋದ್ಯಮದ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿ ಬೆಳೆದು ನಿಲ್ಲಲಿದೆ. ಈಗಾಗಲೇ ಇದೇ ಸ್ಥಳದಲ್ಲಿ ಖಾಸಗಿ ಜಾಗದಿಂದ ಮೊಸಳೆ ವೀಕ್ಷಣೆಗೆ ಸಾಕಷ್ಟು ಪ್ರವಾಸಿಗರು ಆಗಮಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರದ ಅಡಿಯಲ್ಲಿ ನಡೆಯುವ ಈ ಪಾರ್ಕ್ ಮೂಲಕವೇ ಮೊಸಳೆ ವೀಕ್ಷಿಸಲು ಸಾಕಷ್ಟು ಪ್ರವಾಸಿಗರು ಆಗಮಿಸಬಹುದಾದ, ಮತ್ತೆ ಈ ಕ್ರೊಕೊಡೈಲ್ ಪಾರ್ಕ್ನಲ್ಲಿ ಒಂದಿಷ್ಟು ಕಾಲ ವಿಶ್ರಾಂತಿ ಪಡೆದು ಆನಂದಿಸಬಹುದಾದ ಸನ್ನಿವೇಶಗಳನ್ನು ಕಾಣಬಹುದಾಗಿದೆ. ಕಾರವಾರದಲ್ಲಿಯ ಆಧ್ಯಾತ್ಮಿಕ, ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ, ಹೋಮ, ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ. ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣು, ಬೇಲಪತ್ರ, ತುಳಸಿ, ಕರ್ಕಿ, ಬಲಿ ಸೊಪ್ಪು, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆವಳ ಮಾಲೆ, ಪೂಜಾ ಬಟ್ಟೆ, ಪೂಜಾ ಪಾತ್ರೆ, ಬುಟ್ಟಿ, ಮಡಿಕೆ, ಮಾತೆಗುಳಿ, ಒನಕೆ, ಬೀಸುವ ಕಲ್ಲು, ಹೋಮದ ಕುಂಡ, ಸೆಗಣಿ ಬೆರಣಿ, ಹೋಮದ ಕಟ್ಟಿಗೆ, ನವಗ್ರಹ ಕಟ್ಟಿಗೆ, ಶಂಖ, ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ. ಇನ್ನು ಆಕಳ ಹಾಲು, ಶುದ್ಧ ತುಪ್ಪ, ಮೋದಕ, ಬೇಸನ್ ಲಾಡು, ಬೂಂದಿ ಲಾಡು, ಹೋಳಿಗೆ, ಕರುಂಜಿ, ಚಕ್ಕುಲಿ, ಅಪ್ಪೆಮಿಡಿ, ಉಪ್ಪಿನಕಾಯಿ, ಜೇನುತುಪ್ಪ, ತೆಳು ಬೆಲ್ಲ, ವಿವಿಧ ತರಹದ ಹಪ್ಪಳ, ಚಟ್ನಿ ಪೌಡರ್, ಹೋಮ್ ಮೇಡ್ ಮಸಾಲಾ ಪೌಡರ್, ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ, ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ. ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ, ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು. 87 ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ. ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ. ನರಸಿಂಹ ಮಾರ್ಕೆಟ್, ಕೆನರಾ ಬ್ಯಾಂಕ್ ಕೆಳಗಡೆ, ರಾಯ್ಕರ್ ಮೇನರ್, ಕೈಕಿಣಿ ರೋಡ್, ಕಾರವಾರ. ಗಣೇಶ್ ಏಜೆನ್ಸೀಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್. ದೊಡ್ಡ ಉಪಕರಣಗಳ ಮೇಲೆ 25% ಹಾಗೂ ಸಣ್ಣ ಉಪಕರಣಗಳ ಮೇಲೆ 30% ರಿಯಾಯಿತಿ ದರದಲ್ಲಿ ಮಾರಾಟ. ಬಂಪರ್ ಲಕ್ಕಿ ಡ್ರಾ ಮೇಲೆ 2 ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನ ನಿಮ್ಮದಾಗಿಸಿಕೊಳ್ಳಿ.
ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮೆಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನು ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ.